ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 12ನೇ ಪ್ರಶ್ನೆ, ರಾಷ್ಟ್ರೀಯ ಭಾವೈಕ್ಯತೆ ಎಂಬಂತಹ ಚಾಪ್ಟರ್ ಇಂದ 8 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಭಾರತದಲ್ಲಿ ವೈವಿಧ್ಯತೆಯಲ್ಲಿ ಐಕ್ಯತೆಯನ್ನು ಮೂಡಿಸುವ ಅಂಶಗಳು ಯಾವುವು? ಭಾರತದಲ್ಲಿ ವೈವಿಧ್ಯತೆಯಲ್ಲಿ ಐಕ್ಯತೆ ಮೂಡಿಸುವ ಅಂಶಗಳು ಅಂತಂದ್ರೆ, ಮೊದಲನೇದಾಗಿ ಭೌಗೋಳಿಕ ಐಕ್ಯತೆ. ಭೌಗೋಳಿಕವಾಗಿ ಭಾರತವು ಹಿಮಾಲಯ ಪರ್ವತ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ ಇವುಗಳು ಭಾರತವನ್ನು ಇತರ ರಾಷ್ಟ್ರಗಳಿಂದ ಬೇರ್ಪಡಿಸಿವೆ. ಓಕೆನಾ. ರಾಜಕೀಯ ಐಕ್ಯತೆಯಲ್ಲಿ ಭಾರತವು ಇಂದಿಗೂ ಸಂವಿಧಾನ, ಏಕಪೌರತ್ವ, ಏಕರೀತಿಯ ಕಾನೂನು, ಶಿಕ್ಷಣ ಕ್ರಮ, ಒಕ್ಕೂಟ, ನ್ಯಾಯಾಂಗ ವ್ಯವಸ್ಥೆಯಲ್ಲೇ ಕೆಲಸ ಮಾಡುವುದರಿಂದ ಇದು ಕೂಡ ನಮಗೆ ಒಂದೇ ತೆರನಾದಂತಹ ಒಂದು ರಾಜಕೀಯ ಐಕ್ಯತೆಯನ್ನ ಕೊಟ್ಟಿದೆ. ಧಾರ್ಮಿಕ ಐಕ್ಯತೆ. ಭಾರತವು ಬಹುಧರ್ಮೀಯ ರಾಷ್ಟ್ರವಾಗಿದೆ. ಹಿಂದೂ, ಕ್ರೈಸ್ತ, ಬೌದ್ಧ, ಮುಸ್ಲಿಂ, ಸಿಖ್, ಪಾರ್ಸಿ ಮುಂತಾದ ಅನೇಕ ಧರ್ಮಗಳಿವೆ. ಆದರೂ ಕೂಡ ಒಂದು ಧರ್ಮದ ಜನತೆ ಇನ್ನೊಂದು ಧರ್ಮದ ಜನತೆಯ ಹಬ್ಬ ಹರಿದಿನಗಳಲ್ಲಿ ಭಾಗವಹಿಸುತ್ತಾರೆ. ಇದು ಐಕ್ಯತೆಯನ್ನ ಸೂಚಿಸುತ್ತೆ ಮಕ್ಕಳು. ಓಕೆ. ಭಾಷಾ ಐಕ್ಯತೆ. ಭಾರತವು ಅನೇಕ ಭಾಷೆಗಳು, ಸಾವಿರಾರು ಭಾಷೆ ಮತ್ತು ಉಪಭಾಷೆಗಳನ್ನು ಹೊಂದಿದೆ. ಅನೇಕ ಭಾಷೆಗಳ ತವರೂರಾಗಿದೆ. ಬಹುತೇಕ ಭಾಷೆಗಳಿಗೆ ಸಂಸ್ಕೃತವೇ ಮೂಲವಾಗಿದೆ. ಓಕೆನಾ. ಸೊ ಅದೇ ರೀತಿ ಪ್ರತಿಯೊಂದು ರಾಜ್ಯವು ಕೂಡ ತನ್ನದೇ ಆದ ಸಾಹಿತ್ಯ, ತನ್ನದೇ ಆದ ಭಾಷೆಯನ್ನ ಹೊಂದಿದೆ. ಆದರೂ ಕೂಡ ನಮ್ಮ ಭಾಷಾ ಐಕ್ಯತೆಗೆ ಧಕ್ಕೆ ಬಂದಿಲ್ಲ. ಒಂದು ಭಾಷೆಯ ಜನರು ಇತರ ಭಾಷೆಯನ್ನ ಗೌರವಿಸುತ್ತಾರೆ. ಓಕೆನಾ. ಸಾಂಸ್ಕೃತಿಕ ಐಕ್ಯತೆ. ದೇಶದ ವಿವಿಧ ಭಾಗಗಳ ಜನರು ತಮ್ಮದೇ ಆದ ಸಂಪ್ರದಾಯ, ಆಚಾರ ವಿಚಾರ, ವೇಷಭೂಷಣ, ಜೀವನ ಪದ್ಧತಿ, ಆಹಾರ ಪದ್ಧತಿ ಮುಂತಾದ ಸಾಂಸ್ಕೃತಿಕ ವೈವಿಧ್ಯತೆಯನ್ನ ಹೊಂದಿದ್ದರೂ ಕೂಡ ಇದರಲ್ಲೂ ಸಾಮ್ಯತೆಯನ್ನ ನಾವು ಕಾಣಬಹುದು. ಹಾಗಾಗಿ ಇವು ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನ ಮೂಡಿಸುವ ಅಂಶಗಳಾಗಿವೆ. ಓಕೆ, ಥ್ಯಾಂಕ್ ಯು.